ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಡೋಜಿ ಕ್ಯಾಂಡಲ್ದು ಹೇಳಿದ್ದೆ ನಾನು, ಏನು ಅಂತಂತಂದರೆ ಸೇಫ್ ಟ್ರೇಡರ್ಸು 7:30 8:30 ಓಕೆ 8:30 ಒಂದು ಲೆವೆಲ್ ಹಾಕಿದ್ದೆ, 9:30 ಲೆವೆಲ್ ಹಾಕಿದ್ದೆ. ಓಕೆ, ಇಲ್ಲಿ ಒಂದು ಚೂರು ಎಮರ್ಸಿದ್ದು. ಓಕೆನಾ, ಒಂದು 20 ಪಾಯಿಂಟ್ ಮೇಲ್ಗಡೆ ಹೋಗಿ ಬಂದುಬಿಟ್ಟು ಮೋಸ್ಟ್ಲಿ ಯಾರಾದರೂ ಎಂಟ್ರಿ ತೊಗೊಂಡಿದ್ರೆ 900ಗೆ SL ಇಟ್ಟಿರ್ತೀರ, SL ಹಿಟ್ಟಾಗಿರುತ್ತೆ. ಓಕೆನಾ, ಸೊ SL ಹಿಟ್ಟಾದರೆ ಬಿಟ್ಬಿಡಿ. ಒಂದು ಸತಿ ಹೇಳ್ತಾ ಇದ್ದೀನಲ್ಲ, ಒಂದು ಸತಿ SL ಹಿಟ್ಟಾದರೆ ಬಿಟ್ಬಿಡ್ಬೇಕು. ಅದಾದ ತಕ್ಷಣ ಮಾರ್ಕೆಟು ಮೇಲ್ಗಡೆ ಹೋಗಲೇ ಇಲ್ಲ, ಹೌದಾ. ಕೆಳಗಡೆನೇ ಬರ್ತಾಯಿತ್ತು. 8:30 ಲೆವೆಲ್ಲು ಕ್ರಾಸ್ ಮಾಡಿತು. ಒಂದು ಸತಿ ಲೈವ್ ಸೆಕ್ಷನಲ್ಲಿ ಬೆಳಗ್ಗೆನೇ ನಾನು ಕಾಲಲ್ಲೇ ಟ್ರೈ ಮಾಡಿದ್ದೆ. ಸೊ ಕಾಲಲ್ಲಂತೂ ನಂದು ಟಾರ್ಗೆಟ್ ಹಿಟ್ಟಾಗ್ಬಿಡ್ತು, ಅಲ್ಲೇ ನಾನು ಕ್ಲೋಸ್ ಮಾಡಿಬಿಟ್ಟಿದ್ದೆ. ಇಲ್ಲಿ ಒಂದು ರಿಜೆಕ್ಷನ್ ತೊಗೊಂಡ ತಕ್ಷಣ ಗೊತ್ತಾಗ್ಬಿಡ್ತು. ಸೊ ಕಾಲಲ್ಲಿ ಲೈವ್ ಸೆಕ್ಷನಲ್ಲೂ ಹೇಳಿದ್ದೆ, SL ಹಿಟ್ಟಾದರೆ ಯಾರೋ ಎಕ್ಸಿಟ್ ಮಾಡಿಬಿಡಿ, ಟ್ರೇಡ್ ಮಾಡೋಕ್ಕೆ ಹೋಗ್ಬಿಡಿ, ನೋಡೋಣ ಆಮೇಲೆ ಅಂತ. ಸೊ ಅದಾದ ತಕ್ಷಣ ನಾನು ಲೈವ್ ಸೆಕ್ಷನ್ನು ಮಾಡೋಕ್ಕೆ ಹೋಗಲಿಲ್ಲ, ಏನಿಲ್ಲ. ಸುಮ್ಮನೆ ಇಲ್ಲ ಅಂತಂದರೆ ಪದೇ ಕೂತ್ಕೋತೀರ ನೀವು, ಅದನ್ನು ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ, ಮೇಲೆ ಬರುತ್ತೆ ಅಂತ. ಸುಮ್ಮನೆ ಯಾಕಂತ ಟೋಟಲಿ ಕ್ಲೋಸೇ ಮಾಡಿಬಿಟ್ಟೆ ಲೈವ್ ಸೆಕ್ಷನಲ್ಲಿ. ಬಟ್ ಗ್ರೂಪಲ್ಲಿ ಏನು ಫಾಲೋ ಮಾಡ್ತಿರ್ತಾರೆ ಅವರಿಗೊಂದು ಟ್ರೇಡ್ ಕೊಟ್ಟಿರ್ತೀನಿ, ಯಾರು ಕೇಳಿರ್ತಾರೆ ಅವ್ರಿಗೆ ಕೊಟ್ಟಿರ್ತೀನಿ. ಸೊ ಅದಾದ ತಕ್ಷಣ ನಿನ್ನೆ ಎನಾಲಿಸಿಸ್ ಪ್ರಕಾರ 9:30 ಸೇಫ್ ಟ್ರೇಡರಿಗಂತೂ ಟ್ರೇಡ್ ಸಿಕ್ಕಿಲ್ಲ, ಆಮೇಲೆ ಸೇಫ್ ಟ್ರೇಡರಿಗೂ ಇಲ್ಲಿ ಟ್ರೇಡ್ ಸಿಕ್ಕಿಲ್ಲ. ಯಾಕೆ ಅಂತಂತಂದರೆ ಅದಕ್ಕೆ ಹೇಳ್ತಾ ಇರ್ತೀನಿ ನಾನು. ಸುಮ್ಮನೆ ಸೇಫ್ ಟ್ರೇಡರಿಗೆ ಯಾಕೆ ಅಂತಂತಂದರೆ ನೋಡಿ, ಈಗ ನೋಡಿ ಇದು ಹ್ಯಾಮರ್ ಕ್ಯಾಂಡಲ್ ಇದೆ, ಓಕೆನಾ. ಇದು ರೀಟೆಸ್ಟ್ ಮಾಡೋಕ್ಕೆ ಕೆಳಗಡೆ ಬಂದಿದೆ. ಈಗ ನಾಳೆಯಿಂದ ಮತ್ತೆ ಬೌನ್ಸ್ ಬ್ಯಾಕ್ ಕೊಟ್ಟರೆ ಇಲ್ಲಿಂದ ಈಗ ಸಪೋರ್ಟ್ ಆಗಿದೆ, ಹೌದಾ. ಇದು ಸಪೋರ್ಟ್ ಏನಾದರೂ ಬ್ರೇಕ್ ಆಗಿಬಿಟ್ರೆ ಸೀದಾ 25,600 ಲೆವೆಲಿಗೆ ಬರುತ್ತೆ, ಅದು ಸೆಕೆಂಡ್ರಿ. ಬಟ್ ಕೆಳಗಡೆ ಇಲ್ಲೇ 7:30ಗೆ ಓಪನ್ ಆಗಿತ್ತು, ಇದು ಬ್ರೇಕ್ ಆಗಿತ್ತು ಅಂದ್ಕೊಳ್ಳಿ, ಪಕ್ಕ ನಿಮಗೆ ಟಾರ್ಗೆಟ್ ಕೊಡ್ತಿತ್ತು ನಾನು ಹೇಳಿದ ಪ್ರಕಾರ. ಸೊ ಅದು ಆಗಲಿಲ್ಲ, ಯಾವುದೂ ಆಗಲಿಲ್ಲ. 9:30 ಅಬನೂ ಹೋಗಲಿಲ್ಲ, ಈ ಕಡೆ 7:30 ಲೆವೆಲ್ಲು ಹೋಗಲಿಲ್ಲ. ಇನ್ ಬಿಟ್ವೀನ್ ಇಲ್ಲೇ ಓಡಾಡ್ತಾಯಿತ್ತು ಮಾರ್ಕೆಟು. ಸೊ ಇದರಲ್ಲಿ ಬೇಕಾದರೆ ನೀವು ಒಂದು ಸತಿ ಇಲ್ಲಿ SL ಹಿಟ್ಟಾದರೆ, ಅದೇ ಹೇಳ್ತಾಯಿದ್ದೀನಿ, ಕಾಲಲ್ಲಿ ಹಿಟ್ಟಾದರೆ ನೀವು ವೇಟ್ ಮಾಡಬೇಕು ಅಟ್ಲೀಸ್ಟ್ 1 ಅವರ್. ನಾನು ಅದೇ ಅನ್ನಲ್ಲ, 1 ಅವರ್. ಇದು ಅಂತೂ ಮಾರ್ನಿಂಗ್ ಸೆಕ್ಷನಲ್ಲಿ ಟ್ರೇಡ್ ಮಾಡಿದ್ದು ಬಿಟ್ಬಿಡಿ. ನೀವು 1 ಅವರ್ ವೇಟ್ ಮಾಡಿದ್ದೆ. 1 ಅವರ್ ಆದಮೇಲೆ ನೀವು ಬೇಕಾದ್ರೆ ಕ್ಯಾಂಡಲ್ಸ್ ನೋಡಿ, ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ಒಂದು ಸತಿ. 5 ನಿಮಿಷದಲ್ಲಿ ಹೋಗಿ ನೋಡ್ಕೊಂಡ್ಬಿಡೋಣ, ಓಕೆನಾ. ಓಕೆ, ಇಲ್ಲಿ ನೋಡಿ ಕ್ಲಿಯರ್ ಆಗಿದೆ, ಓಕೆ. ಸೊ ನೋಡಿ ಫ್ಲ್ಯಾಟ್ ಓಪನ್ ಆಯಿತು. ನಾನು ಅದೇ ಹೇಳಿದ್ದೆ, ನಾನು ನಿಮಗೇನು ಹೇಳಿದ್ದೆ, ಮಿಡ್ಲಲ್ಲಿ ಕ್ಲೋಸ್ ಆಗಿದೆ ಮಾರ್ಕೆಟು, ಸ್ವಲ್ಪ ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ, ಸ್ವಲ್ಪ ಚಾನ್ಸಸ್ ಇದೆ ಅಂತ. ಇಲ್ಲಿ ನೋಡಿ ಮಿಡ್ಲಲ್ಲಿ ಕ್ಲೋಸ್ ಕೊಟ್ಟು, ಇಲ್ಲೂ ಹೋಗಿಲ್ಲ, ಮಿಡ್ಲಲ್ಲಿ. ಅದಕ್ಕೆ ಹೇಳಿದ್ದೆ ನಿನ್ನೆ, ಚಾನಲ್ ಹಾಕ್ಬಿಟ್ಟು ಈ ರೀತಿ ಮೇಲೆ ಕೆಳಗೆ ಹೋಗುತ್ತೆ, ಯಾವ ಕಡೆ ಬ್ರೇಕ್ ಆಗುತ್ತೆ, ಆಮೇಲೆ ಚಾನಲಿಂದ ಮೇಲೆ ಹೋದರೆ ನೋಡೋಣ, ಇಲ್ಲ ಮೇಲಿಂದ ಕೆಳಗೆ ರಿಜೆಕ್ಷನ್ ಬಂದರೆ ನೋಡೋಣ ಅಂತ. ಸೊ ಅದೇ ಇದ್ರ ಪ್ರಕಾರನೇ ಆಗಿದೆ, ಮೇಲೆ ಹೋಯಿತು ಮತ್ತು ಕೆಳಗಡೆ ಬಂತು, ಓಕೆನಾ. ಇದೇ ಸೆಕ್ಷನಲ್ಲೇ ಇಲ್ಲಿ ನೋಡಿ, ಇದೇ ಚಾನಲಲ್ಲೇ ಕ್ಲೋಸಿಂಗ್ ಕೊಡ್ತು ಮತ್ತೆ. ಸೊ ಇಲ್ಲಿಂದ ಇದು ಕಂಟಿನ್ಯೂಷನ್ ಆಗುತ್ತೋ ಫಾಲೋ ಅಥವಾ ಮೇಲೆ ಹೋಗುತ್ತೋ ಅದು ಇಂಪಾರ್ಟೆಂಟು. ಮೇಲೆ ಹೋಗೋ ಚಾನ್ಸಸ್ ಅಂತೂ ನಾನಂತೂ ನೋಡ್ತಾ ಇರೋದು 850 ಮೇಲ್ಗಡೆನೆ, 860ನೇ ಇಟ್ಕೊಳ್ಳಿ, ಓಕೆ. ಇದು 860 ಲೆವೆಲ್ ಇದೆ. ಸೊ ಅದಾದ ತಕ್ಷಣ ಇಲ್ಲೊಂದು ಹೆಡ್ ಹಾಕಿದೆ, ಸುಮಾರು ರಿಜೆಕ್ಷನ್ ಇದೆ ಮೇಲ್ಗಡೆಯಿಂದ. ಸೊ ಅದಕ್ಕೆ ಎಲ್ಲಿ ಅಂತ ಇದು ಮಾಡೋದು ಗೊತ್ತಾಗಲ್ಲ. ಬೈ ಚಾನ್ಸ್ ಇಲ್ಲ ಆಗೋಂಥ ಚಾನ್ಸಸ್ ಅಂತೂ ಇಲ್ಲ, ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಇದೆ, ಹೇಳೋಕ್ಕಾಗಲ್ಲ. ಗ್ಯಾಪ್ ಡೌನ್ ಓಪನ್ ಆಯಿತು, 600 ಟಾರ್ಗೆಟ್ ಕೊಡ್ತು ಅಂತಂದರೆ ಇದನ್ನು ಮರ್ತು ಬಿಡಿ, ಓಕೆನಾ. ಸೊ ಬೈ ಮಿಸ್ಟೇಕ್ ಏನಾದರೂ ಮತ್ತು ಫ್ಲ್ಯಾಟ್ ಏನಾದರೂ ಓಪನ್ ಆಯಿತು, ಒಂಚೂರು ಮೇಲೆ ಬರೋಕ್ಕೆ ಟ್ರೈ ಮಾಡಿತು ಅಂತಂದರೆ ನೀವು ಕೆಳಗಡೆ ಇಲ್ಲಿ ಮೇಲ್ಗಡೆ ಒಂದು SL 30 ಪಾಯಿಂಟ್ SL ಇಟ್ಕೊಂಡು ಕೆಳಗಡೆ ನೀವು 75 ಪಾಯಿಂಟ್ ಟಾರ್ಗೆಟ್ ಮಾಡ್ಬೋದು. ಎಲ್ಲಿವರೆಗೂ ಅಂದರೆ 600ವರೆಗೂ. ಸೊ ಮೇಲ್ಗಡೆ ಅಂತೂ ಟಾರ್ಗೆಟ್ ಅಂತೂ ಜಾಸ್ತಿ ಕಾಣ್ತಾ ಇಲ್ಲ. 860 ಮೇಲೆ ಹೋದರೆ ನೀವು ಬೇಕಾದರೆ ಟ್ರೈ ಮಾಡ್ತೀನಿ ಅಂದರೆ ಟ್ರೈ ಮಾಡಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಅಲ್ಲಿ ರೆಸಿಸ್ಟೆನ್ಸಿ, ಇಲ್ಲೊಂದಿದೆ ರೆಸಿಸ್ಟೆನ್ಸಿ, ಯಾವುದಂತ ಬ್ರೇಕ್ ಮಾಡ್ಕೋತ ಎಲ್ಲಿಂದ ರಿವರ್ಸ್ ಆಗುತ್ತೋ ಮಾರ್ಕೆಟ್ ಗೊತ್ತಾಗಲ್ಲ. ಸೊ ಡೌನ್ ಟ್ರೆಂಡಲ್ಲಿದೆ, ಒಂದು ದಿವಸದಲ್ಲೇ ಡೌನ್ ಅಂತ ಹೇಳಲಿಕ್ಕೂ ಆಗಂಗಿಲ್ಲ. ಸೊ ಇನ್ನೊಂದು ಏನು ಅಂತಂತಂದರೆ ಡೇ ಕ್ಯಾಂಡಲ್ ಒಂಚೂರು ನೋಡ್ಬಿಡೋಣ. ಅದೇ ಹೇಳ್ತಾ ಇದ್ದೀನಲ್ಲ, ಇದು ಏನು ಕ್ಯಾಂಡಲ್ ಇದೆಯಲ್ಲ, ಇದು ರೀಟೆಸ್ಟ್ ಮಾಡೋಕ್ಕೂ ಬಂದಿರಬೇಕು. ಇದೇನು ವಿಕ್ ಬಿಟ್ಟಿತ್ತಲ್ಲ, ಈ ವಿಕ್ಕನ್ನು ರೀಟೆಸ್ಟ್ ಮಾಡೋಕ್ಕೆ ಫುಲ್ ಬಾಡಿಯಿಂದ ರೀಟೆಸ್ಟ್ ಮಾಡಿದೆ. ಸೊ ಇಲ್ಲಿಂದ ಇದೇ ಏನಾದರೂ ಸಪೋರ್ಟ್ ತೊಗೋತು ಅಂತಂತಂದರೆ, ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಆಯಿತು ಅಂತಂದರೆ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನೋಡೋಣ ಏನು ಹೇಳುತ್ತೆ ಚಾರ್ಟು ಅಂತ. ನಾಳೆ ಹೆಂಗೆ ಇದು ಲೆವೆಲ್ ಬ್ರೇಕ್ ಆಗಲಿಲ್ಲ ಅಂತಂದರೆ ಅವಾಗ ನೀವು ಅನ್ಕೋಬೋದು ಚಾರ್ಟ್ ಮೇಲ್ಗಡೆನೇ ಹೋಗೋಕ್ಕೆ ರೆಡಿ ಇದೆ ಅಂತ.
ಸೊ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಡೇ ಕ್ಯಾಂಡಲಲ್ಲಿ ಯಾವಾಗಲೂ ದೊಡ್ಡ ದೊಡ್ಡ ಕ್ಯಾಂಡಲ್ ಇದ್ದರೆ ನೀವು ಟ್ರೇಡ್ ಮಾಡಿ ಅಂತ. ಹೌದಾ, ಇಲ್ಲಿ ನೋಡಿ ಲಾಸ್ಟ್ ಟೈಮಲ್ಲೂ ಒಂದು ಹೇಳಿದ್ದೆ ನಾನು, ಚಿಕ್ಕ ಚಿಕ್ಕ ಕ್ಯಾಂಡಲ್ ಇದ್ದಾಗ ನಿಮಗೆ ಟಾರ್ಗೆಟ್ ಜಾಸ್ತಿ ಕೊಡಲ್ಲ ಅಂತ. ಓಕೆನಾ, ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಕ್ಯಾಂಡಲ್ ಇದೆ. ಸೊ ಈ ರೀತಿ ದೊಡ್ಡ ದೊಡ್ಡ ಕ್ಯಾಂಡಲ್ ಇದ್ದಾಗ ನೀವು ಟ್ರೇಡ್ ಮಾಡಿದ್ರೆ ನಿಮಗೇನೂ ಇದು ಆಗಂಗಿಲ್ಲ. ಇಲ್ಲೇ ನೋಡಿ ಇವತ್ತು ನೋಡಿ ಫಾರ್ಮೇಷನ್ ಪಿ ಕಡೆ, ಬಟ್ ನಮ್ದು ಏನಾಯಿತು ಲೆವೆಲ್ ಸ್ವಲ್ಪ ಕೆಳಗಡೆ ಆಯಿತು. 930 ಲೆವೆಲ್ ಅಂತೂ ಬ್ರೇಕ್ ಆಗಲಿಲ್ಲ ಮೇಲ್ಗಡೆ. ನೀವು ಬೇಕಾದರೆ ಅಲ್ಲಿ ತಲೆ ಓಡಿಸಿ ಬಿಡಿ, ನಾನು ಜಸ್ಟ್ ಅನಾಲಿಸಿಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಒಂದು ಸತಿ ನಿಮ್ಮ 930 ಎಸ್ ಎಲ್ ಹಿಟ್ ಆಗಿದೆ ಅಂತಂದರೆ ಬೇಕಾದರೆ ನೀವು ಒಂದು ಸತಿ ಇಮಿಡಿಯೇಟ್ ನಾನು ಹೇಳ್ತಾ ಇಲ್ಲ ಸಡನ್ನಾಗಿ ಮತ್ತೆ ನಾನು ಔಟ್ ಸೈಡ್ ನೋಡ್ತೀನಿ ಅಂತ ಆ ರೀತಿ ಹೇಳ್ತಾ ಇಲ್ಲ. ಜಸ್ಟ್ ಒಂದು 1 ಅವರ್ ಮಾರ್ಕೆಟಿಗೆ ಕೊಡಿ. ಓಕೆನಾ, 1 ಅವರ್ ಆದ ತಕ್ಷಣ ನೀವೇ ನೋಡಿ ಕ್ಯಾಂಡಲ್, ನಾನು ಅದನ್ನು ಬೇಕಾದ್ರೆ ನಿಮ್ಗೆ ತೋರಿಸ್ಬಿಡ್ತೀನಿ 1 ಅವರ್ ಆದಮೇಲೆ ಎಲ್ಲಿತ್ತು ಮಾರ್ಕೆಟು ಅಂತ. ಓಕೆನಾ, ಸೊ ನಿಮಗೊಂದು ಐಡಿಯಾ ಬರುತ್ತೆ. ನಾನು ಈಗ ಫಿಗರ್ ಔಟ್ ಮಾಡಿದ್ರೆ ಹೌದಪ್ಪ 1 ಅವರ್ ಆಫ್ಟರ್ 1 ಅವರು ಮಾಡ್ಬೋದು ಅಂತ. ಹೌದಾ, ಸೊ ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ ಎಲ್ಲಪ್ಪ ಇಲ್ಲೇ 10:30 ಅಂದ್ಕೊಳ್ಳಿ. ಓಕೆನಾ, ಈ ಕ್ಯಾಂಡಲ್ ಒಂದು ರಿಜೆಕ್ಷನ್ ಬಂತು, ನಾನಂತೂ ಕಾಲ್ ಸೈಡಲ್ಲಿದೆ ಎಕ್ಸಿಟ್ ಮಾಡಿಬಿಟ್ಟೆ. ಓಕೆನಾ, ಸೊ ಅಲ್ಲಿಂದ ಕಂಟಿನ್ಯೂಷನ್ ಫಾಲ್ ಬಂದುಬಿಟ್ಟು ನೋಡಿ ಇಲ್ಲಿ 11 ಗಂಟೆ ಸುಮಾರು. ಓಕೆನಾ, ಓಕೆ ಫಾಲ್ ಇದೆ 9:30ಇಂದನೇ ಫಾಲ್ ಆಗಿದೆ. ಹೆಂಗೋ 9:30 ಮೇಲೆ ಹೋದ್ರೇ ಕಾಲ್ ಇದೆ ಅಲ್ಲಪ್ಪ ಅಂದ್ಕೊಂಡ್ಬಿಟ್ಟು ನೀವೇನು ಮಾಡಬೇಕು, ಇಲ್ಲೊಂದು ಟ್ರೈ ಮಾಡ್ಬೋದು. ಎಲ್ಲಿದೆ ಇನ್ನು 880 ಇತ್ತು ಮಾರ್ಕೆಟ್. ಓಕೆನಾ, 880 ಇತ್ತು. 880 ಅಂತಂದರೆ ನೀವು ಒಂದೇನು ಮಾಡಿ, ಹೆಂಗೂ 900ಗೆ ಇಲ್ಲಿ ಎಕ್ಸಿಟ್ ಆಗಿದ್ದೀರಾ. ಓಕೆನಾ, ಇದು 900 ಎಸ್ ಎಲ್ ಇಟ್ಕೊಳ್ಳಿ, ಇಲ್ಲ ನೀವು 910 30 ಪಾಯಿಂಟಿಗೆ 25 ಪಾಯಿಂಟಿಗೆ ಎಸ್ ಎಲ್ ಇಟ್ಕೊಳ್ಳಿ. ಒಂದು ಎಸ್ ಎಲ್ ಇಟ್ಕೊಂಡು ನಾನು ಹಿಂಗೆ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ, ನಾನು ನಿಮಗೆ ಒಂದು ಎನಾಲಿಸಿಸ್ ಮಾಡಿ ಹೇಳ್ತಾ ಇದ್ದೀನಿ. ಈ ರೀತಿಯೂ ಪ್ಲ್ಯಾನ್ ಮಾಡ್ಬೋದು ಅಂತ. ಈ ರೀತಿ ಚಾರ್ಟ್ ಆಗಿದೆ ಅಂತ ಅಂದ್ಕೊಂಡು ನಾನು ಅದೇ ಹೇಳಿದ್ನಲ್ಲ ನಿನ್ನೆ, ನನಗೆ ಇನ್ನೊಂದು ನೆನಪೋಯ್ತು. ನಿನ್ನೆ ಹೇಳಿದ್ದೆ ನಾನು ಯಾವ ರೀತಿ ಅಂತಂದರೆ, ಮಾರ್ಕೆಟ್ ಓಪನ್ ಆಯಿತು ಅಂದ್ಕೊಳ್ಳಿ, ಮೇಲ್ಗಡೆ ಪ್ರೈಸ್ ಆ್ಯಕ್ಷನ್ ಮಾಡಿ ಹಿಂಗೆ ಮೇಲ್ಗಡೆ ಹೋಯಿತು ಅಂದ್ರೆ ಮೇಲ್ಗಡೆ ತೊಗೊಳ್ಳಿ, ಕೆಳಗಡೆ ಬಂದರೆ ಕೆಳಗಡೆ ತೊಗೊಳ್ಳಿ. ಈ ಪ್ರೈಸ್ ಆ್ಯಕ್ಷನ್ ಮೇಲೇ ಹೋಗ್ತಾಯಿತ್ತು. ಓಕೆ, ಕಾಲಲ್ಲಿ ಕೂತ್ಕೊಂಡಿದ್ದೀರಾ ಪರವಾಗಿಲ್ಲ. ಓಕೆನಾ, ಅದಾದ ತಕ್ಷಣ ನೋಡಿ ಇಲ್ಲಿ ಕಂಟಿನ್ಯೂಷನಾಗಿ ಕೆಳಗಡೆ, ಇದು ಪ್ರೈಸ್ ಆ್ಯಕ್ಷನ್ ಅನ್ನೋದು. ಓಕೆನಾ, ಇದು ಹೈಯರ್ ಲೋ, ಆಮೇಲೆ ಹೈಯರ್ ಲೋ, ಇದು ಬಂದುಬಿಟ್ಟು ಮತ್ತು ಹೈ ಲೋ. ಓಕೆನಾ, ಈ ರೀತಿ ಇದು ಲೋವರ್ ಲೋ, ಆ ರೀತಿ ಹಂಗಾಗುತ್ತೆ. ಇದು ಹೈಯರ್ ಹೈ. ಓಕೆನಾ, ಇದು ಹೈ, ಇದು ಲೋ, ಇದು ಆದ ತಕ್ಷಣ ಇದು ಹೈಯರ್ ಹೈ. ಇಲ್ಲಿ ನೋಡಿ ಹೈಯರ್ ಹೈ. ಓಕೆ, ಇದು ಲೋವರ್ ಲೋ. ಈ ರೀತಿ ಪ್ರೈಸ್ ಆ್ಯಕ್ಷನ್ ನೋಡಿಕೊಂಡು ನೀವು ಮಾಡ್ಕೋಬೇಕು. ಇನ್ನೊಂದು ಸತಿ ನಿಮ್ಗೆ ಚೆನ್ನಾಗೇ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ ಪ್ರೈಸ್ ಆ್ಯಕ್ಷನ್ ಹೋಯ್ತಾ. ಓಕೆ, ಲೋವರು, ಇದು ಹೈ, ಇದು ಲೋವರ್ ಲೋ, ಇದು ಹೈಯರ್ ಹೈ ಆಯಿತು. ಓಕೆನಾ, ಇಲ್ಲೇನು ಮಾಡಿಬಿಡ್ತು ನಿಮ್ಮದು ಎಸ್ ಎಲ್ ತೊಗೋತು. ಓಕೆನಾ, ಇಲ್ಲಿಂದ ಎಕ್ಸಿಟ್ ಮಾರ್ಕೆಟಿಂದ. ಓಕೆ, ಇಲ್ಲಿ ಎಕ್ಸಿಟ್ ಎಸ್ ಎಲ್ ತೊಗೊಂಡ್ರೆ ಹೊರಗಡೆ ಬಂದ್ರಿ. ಯಾವ ಸೈಡ್, ಕಾಲ್ ಸೈಡ್ ಬಿಟ್ಬಿಡಿ. 1 ಅವರ್ ಟೈಮ್ ಕೊಡಿ. ಇಲ್ಲಿ ನೋಡಿ ಎಷ್ಟಿದೆ, ಇಲ್ಲೊಂದು 10:00ವರೆಗೆ ಇದೆ ಅಂತ ತಿಳ್ಕೊಳ್ರಿ. ಓಕೆನಾ, 10:30 ಅಥವಾ 10 o'clock ನೀವು ಏನೋ ಎಸ್ ಎಲ್ ಹಿಟ್ ಆಯಿತು. ಸೊ ಅದಾದ ತಕ್ಷಣ ನೀವು ಮತ್ತೆ 11 ಗಂಟೆಗೆ ಬರ್ತೀರಾ ಇಲ್ಲಿ. ಓಕೆನಾ, ಮಾರ್ಕೆಟ್ ಕೆಳಗಡೆ ಬಿತ್ತು, ಕಂಟಿನ್ಯೂಷನ್ ಗ್ರೇಟ್ ಕ್ಯಾಂಡಲ್ ಇದೆ, ಮೇಲ್ಗಡೆ ಬರ್ತಾಯಿದೆ. ಓಕೆ, ಒಂದು ಈ ರೀತಿ ಫಾರ್ಮೇಷನ್ ಏನಾದರೂ ಒಂದು ರೆಡ್ ಕ್ಯಾಂಡಲ್ ಏನಾದರೂ ಫಾರ್ಮೇಷನ್ ಆದರೆ, ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ನೋಡಿ ಇಲ್ಲಿ ಏನಾದರೂ ಒಂದು ಫಾರ್ಮೇಷನ್ ಆಯಿತು ಅಂದ್ಕೊಳ್ಳಿ, ಏನೋಪ್ಪ ನಾನು ಏನು ಮಾಡ್ತೀನಿ, ಒಂದು 30 ಪಾಯಿಂಟ್ ಹೆಸರು ಇಟ್ಕೊಂಡು ಮತ್ತೊಂದು ಟ್ರೈ ಮಾಡ್ತೀನಿ ಅಂತ ಮಾಡ್ಬೋದು. ಇಲ್ಲ ನೀವು ನಾನು ಇನ್ನೂ ವೇಟ್ ಮಾಡ್ತೀನಿ ಅಂದರೆ ಮತ್ತು ಇಲ್ಲಿ ನೋಡಿ ಮತ್ತು ವೇಟ್ ಮಾಡ್ಬೋದು. ಬೇಕಾದರೆ 1 ತಾಸಿಗೆ 2 ತಾಸು ವೇಟ್ ಮಾಡಿ, 12 ಗಂಟೆಗೆ ವೇಟ್ ಮಾಡಿ. ಓಕೆನಾ, ಇಲ್ಲಿ ನೋಡಿ ಇಲ್ಲಿ ತೊಗೊಳ್ರಿ 12 ಗಂಟೆಗೆ ಬಂದಾಗ. ಒಂದು ನಿಮಿಷ ಇರಿ. ಓಕೆ, ಇಲ್ಲಿ ನೋಡಿ 12 ಗಂಟೆಗೆ ಬನ್ನಿರಿ. ಓಕೆನಾ, 12 ಗಂಟೆ ಬಂದಾಗೂ ಇಲ್ಲಿ ನೋಡಿ ರಿಜೆಕ್ಷನ್ ಇದೆ. ಓಕೆ, ಇಲ್ಲಿ 860ಇಂದ ರಿಜೆಕ್ಷನ್ ಇದೆ. ಓಕೆ, 860 ಇಲ್ಲಿ ಇಷ್ಟಿದೆ 880. ಓಕೆ, ಮೇಲೆ ಹೋಗೋಕ್ಕಂತೂ ಟ್ರೈ ಮಾಡಿತ್ತು, ಬರಲಿಲ್ಲ. ಇಲ್ಲಿನೂ ನೀವು ಬೇಕಾದ್ರೆ ನಿಮ್ಮದು ಮೈಂಡ್ನ ಓಡಿಸ್ಕೋಬೋದು. ಎಲ್ಲಿ ಅಂದರೆ 880 ಇದೆ, 860 ಇದೆ, ಇಲ್ಲಿಂದ ಬರೀ ಒಂದು 20 ಪಾಯಿಂಟ್ ಎಸ್ ಎಲ್ ಇದೆ ಅಂತ. ಸೊ ಇಲ್ಲಿ ಎಸ್ ಎಲ್ ಇಟ್ಕೊಂಡು ಇಲ್ಲಿ ಬೇಕಾದರೆ ನೀವು ಕೊಟ್ಟು ಟ್ರೈ ಮಾಡ್ಬೋದಾಗಿತ್ತು. ಓಕೆನಾ, ಸೊ ಈ ರೀತಿಯೂ ಪ್ಲ್ಯಾನ್ ಆಗುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ನೀವು ತಲೆ ಓಡಿಸೋದು ಬೇಕಾಗಿಲ್ಲ. ಓಕೆ, ನಾನು ಜಸ್ಟ್ ಅನಾಲಿಸಿಸ್ ಮಾಡಿ ನಾನು ನಿಮ್ಗೆ ಕೊಡ್ತಾಯಿದ್ದೀನಿ. ಈ ರೀತಿಯೂ ಆಗ್ಬೋದಾಗಿತ್ತು ಟ್ರೇಡು ಅಂತ. ಸೊ ಇಲ್ಲಿಂದನೇ ಕಂಟಿನ್ಯೂಷನ್ ಆಗಿತ್ತು ಅಂತಂದರೆ ನೀವು ಕಾಲಲ್ಲೇ ಕೂತ್ಕೋತಿದ್ರಿ. ಹೌದಾ, ಇಲ್ಲಿಂದ ಕಂಟಿನ್ಯೂಷನ್ ಆಗಲಿಲ್ಲ ಪ್ರೈಸ್ ಆ್ಯಕ್ಷನ್. ಓಕೆ, ಲೋವರ್ ಹೈ ಆಯಿತು, ಆಮೇಲೆ ಲೋವರ್ ಲೋ ಆಯಿತು. ಓಕೆ, ಹೈಯರ್ ಲೋ ಆಯಿತು. ಅದಾದ ತಕ್ಷಣ ಮತ್ತೆ ಹೈಯರ್ ಹೈ ಆಯಿತು. ಹೌದಾ, ಅದಾದ ತಕ್ಷಣ ಅದಾದಮೇಲೆ ಬರಲೇ ಇಲ್ಲ, ಮತ್ತು ಕೆಳಗಡೆ ಬಂತು. ಈಗ ನೋಡಿ ಇಲ್ಲಿ ನೋಡಿ ಪ್ರೈಸ್ ಆ್ಯಕ್ಷನ್. ಓಕೆ, ಇಲ್ಲಿ ಬಂದುಬಿಟ್ಟು ಹೈಯರ್ ಲೋ. ಓಕೆ, ಇಲ್ಲಿ ಲೋ.
ಓಕೆ, ಮತ್ತು ಅದಾದ ತಕ್ಷಣ ಮತ್ತೆ ಇಲ್ಲಿ ಹೈಯರ್ ಲೋ ಆಯಿತು, ಅಂದರೆ ಹೈಯಿಂದ ಲೋ ಆಯಿತು. ಓಕೆನಾ, ಅದಾದ ತಕ್ಷಣ ಮತ್ತೆ ಮೇಲ್ ಬಂತು. ಈಗ ಹೈಯರ್ ಹೈ, ಇದು ಲೋಯಿಂದ ಬಂದು ಮತ್ತು ಈ ಕಡೆ ಈ ಸೆಕ್ಷನ್. ಈ ರೀತಿ ಪ್ರೈಸ್ ಆಕ್ಷನ್ ಆದಾಗ ಬೇಕಾದರೆ ನೀವು ಟ್ರೈ ಮಾಡ್ಬೋದು, ಆ ರೀತಿ ಹೇಳ್ತಾ ಇದ್ದೀನಿ. ಸೊ ಪ್ರೈಸ್ ಆಕ್ಷನ್ ನೋಡ್ಕೊಳ್ಳಿ, ಯಾವಾಗಲೂ ನೀವು ಪ್ರೈಸ್ ಆಕ್ಷನ್ ನೋಡ್ಕೊಂಡು ಈ ರೀತಿ ಟ್ರೇಡ್ ಮಾಡಿದ್ರಿ ಅಂದ್ಕೊಳ್ಳಿ, ಏನೂ ಪ್ರಾಬ್ಲಮ್ ಆಗಂಗಿಲ್ಲ, ಆರಾಮಾಗಿ ಟ್ರೇಡ್ ಮಾಡ್ಬೋದು. ಸೊ ಪ್ಲ್ಯಾನ್ ಅಂತೂ ಹೇಳಿದ್ದೀನಲ್ಲ, ಅನಾಲಿಸಿಸ್ ಅಂತೂ ಆಯಿತು. ಸೊ ಪ್ಲ್ಯಾನ್ ಅದೇ ರೀತಿ ಮಾಡ್ಕೊಳ್ಳಿ. ಓಕೆ, 860 ಮೇಲೆ ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನಾನು. ಓಕೆ, 860 ಮೇಲೆ ಕಾಲ್ ಆಪ್ಷನ್ ನನಗೆ ಇಂಟ್ರೆಸ್ಟ್ ಇಲ್ಲ, ಆದರೂ ತೊಗೊಳ್ಳೋರು ತೊಗೋಬೋದು, ನನಗೆ ಅಭ್ಯಂತರ ಇಲ್ಲ. ಸೊ ಇದು ಇಮಿಡಿಯೇಟ್ ಬ್ರೇಕ್ ಆದ್ರೂ 700 ಕೆಳಗಡೆ 600 ಟಾರ್ಗೆಟು ಔಟ್ ಸೈಡು ಬೇಕಾದರೆ ಬ್ಲೈಂಡ್ಲಿ ಕೂತ್ಕೋಬೋದು. ಬಟ್ 700 ಬ್ರೇಕ್ ಆದಾಗೆ ನೋಡ್ಕೊಳ್ಳಿ. ಓಕೆ, ತುಂಬ ಉದ್ದ ಆಯಿತು ಇವತ್ತು, ಸಾಕಿಷ್ಟಕ್ಕೆ. ಜಾಸ್ತಿ ಹೇಳಿದ್ರೆ ವಿಷಕಾರಿ ಆಗಿಬಿಡುತ್ತೆ ಅನಾಲಿಸಿಸ್. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.